ಬೆಂಗಳೂರು ಅಂದ್ರೇನೆ ಒಂದು ಬ್ರ್ಯಾಂಡ್, ಅದನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೋಗಿ ಬಾಂಬ್ ಬೆಂಗಳೂರು ಮಾಡ್ಬಿಟ್ರು. ಈಗ ಕರ್ನಾಟಕವನ್ನ ಮಾದರಿ ಕರ್ನಾಟಕ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅದಕ್ಕೆ ಸ್ವಲ್ಪ ಗಾಬರಿ ಆಗ್ತಾ ಇದೆ. 2022ರಲ್ಲಿ ಬರೀ 4 ತಿಂಗಳಲ್ಲಿ 1,00,000 ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿತ್ತು ಕರ್ನಾಟಕಕ್ಕೆ. ಈಗ ಹೆಚ್ಚು ಕಡಿಮೆ 1,00,000 ಕೋಟಿವರೆಗೂ ಸಾಲ ಆಗಬಹುದು ಅನ್ನೋ ಅಂದಾಜಿದೆ. ಇದಕ್ಕೆಲ್ಲ ಏನು ಕಾರಣ ಅಂತ ನೋಡೋದಾದ್ರೆ, ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ಕರ್ನಾಟಕದಲ್ಲಿ ಹೂಡಿಕೆ ಮಾಡ್ತಾ ಇಲ್ಲ. ಇತ್ತೀಚೆಗೆ ಗೂಗಲ್ ಪಿಕ್ಸೆಲ್ ಫೋನ್ ನ ತಯಾರಿಸುವಂತಹ ಫಾಕ್ಸ್ಕಾನ್ ಕಂಪನಿ ತಮಿಳುನಾಡಿಗೆ ಹೋಗಿದೆ. ಏನಕ್ಕೆ ಹೋಗಿದೆ ಅಂತ ಆಮೇಲೆ ನೋಡೋಣ. ಆದ್ರೆ ಕರ್ನಾಟಕಕ್ಕೆ ಬಂದಿಲ್ಲ. ಇನ್ನ ಇಷ್ಟು ಸಮೃದ್ಧಿಯಾಗಿದ್ದ ಕರ್ನಾಟಕ ಹೀಗೆ ಹದಗೆಟ್ಟೋಯ್ತಲ್ಲ, ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಕನ್ನಡ ಓದಕ್ಕೆ ಬರೆಯಕ್ಕೆ ಬರದೇ ಇರೋ ಅಂತಹ ಅಯೋಗ್ಯರೆಲ್ಲ ಇವತ್ತು ಶಿಕ್ಷಣ ಮಂತ್ರಿಗಳಂತೆ. IT ಕಂಪನಿಗಳು ಕರ್ನಾಟಕಕ್ಕೆ ಬರ್ದಿರ ಬೇರೆ ಕಡೆ ಹೋಗ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ ಸಾಹೇಬ್ರೆ. ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ರ ಇಲ್ವಾ ಅಂತ ನಾನು FSL ರಿಪೋರ್ಟ್ ತಗೊಂಡ್ಬೇಕು ಅಂತ ಫಾರೆನ್ಸಿಕ್ ಲ್ಯಾಬ್ ನ ಬಾಗ್ಲ ಹತ್ರ ಸೆಕ್ಯೂರಿಟಿ ಗಾರ್ಡ್ ತರ ಕಾಯ್ತಾ ಇದ್ರು. ಇವರೆಲ್ಲ IT ಮಿನಿಸ್ಟರ್ ಅಂತೆ. ಇನ್ನು ಕೊತ್ವಾಲ್ನ ರೈಟ್ ಹ್ಯಾಂಡೋ ಲೆಫ್ಟ್ ಹ್ಯಾಂಡೋ ಗೊತ್ತಿಲ್ಲ, ಇವರು ಕರ್ನಾಟಕಕ್ಕೆ DCM ಅಂತೆ. ನನ್ನ ತಮ್ಮನ್ಗೆ ಓಟ್ ಹಾಕಿಲ್ಲ ಅಂದ್ರೆ ನಿಮ್ಮ ಅಪಾರ್ಟ್ಮೆಂಟ್ ನೀರ್ ಕೊಡಲ್ಲ ಅಂತ ಮಧ್ಯಾಹ್ನದಿಂದ ರಾತ್ರಿವರೆಗೂ ಬೆದರಿಕೆಗಳಾಗ್ತಾರೆ. ಬೆಳಗ್ಗೆ ಎದ್ದು ಕಾನೂನು ಜಾಮೂನು ಗುಲ್ಕನ್ನು ಅಂತ ನಮ್ಗೆಲ್ಲ ಪಾಠ ಮಾಡ್ತಾರೆ. ಇಷ್ಟೆಲ್ಲ ಹೇಳ್ತಾ ಇದೀವಲ್ಲ, ಇನ್ಮೇಲೆ ಏನಾದ್ರು ಚೇಂಜ್ ಆಗತ್ತಾ ಅಂತ ನೀವೇನಾದ್ರು ಕೇಳಿದ್ರೆ, ಇಲ್ಲ, ಚಾನ್ಸೇ ಇಲ್ಲ, ನೋ ವೇ.